ಮಕ್ಳಿಗೆ ಈ ತರ ಸ್ನಾಕ್ಸ್ ಇಷ್ಟ ಆದ್ರೆ, ಅಪರೂಪಕ್ಕೆ ಗೆಸ್ಟ್ ಬಂದಾಗ ಏನಾದ್ರು ಸ್ನಾಕ್ಸ್ ಮಾಡ್ಬೇಕು ಅಂದ್ರೆ ಇದನ್ನ ಮಾಡಿಟ್ಕೋಬಹುದು. ಚಿಕ್ಕ ವಯಸ್ಸಲ್ಲಿದ್ದಾಗ ಕಷ್ಟನೋ ಸುಖನೋ ಆಗುತ್ತೋ ಇಲ್ವೋ, ಬಟ್ ನಮ್ಗೆ ಎಲ್ಲಾ ತಂದ್ಕೊಡೋರು ಆಯ್ತಾ, ಎಷ್ಟ್ ಕಷ್ಟ ಇದ್ರು ತೋರಿಸ್ತಾ ಇರ್ಲಿಲ್ಲ ಅವು ಕಷ್ಟ ಇದೆ ತೆಗೆದುಕೊಡೋದಕ್ ಆಗಲ್ಲ ಅಂತ. ನಾನು ಫುಡ್ ಇನ್ಸ್ಪೆಕ್ಟರ್, ನಂಗೆ ಈ ತರ ನೋಡ್ಲಿಕ್ಕೆ ಏನ್ ಸತಿ ಉಂಟುನೋ. ವೆರಿ ಗುಡ್. ಒಂಜಿ ಅಟ್ಟಿಲ್ ಮಲ್ಪರೆ ಮೂಜಿ ಚೆನ್ನ ಕೂಡ ಏನ್ ಜೋರ ಸ್ಮೆಲ್ ಬರ್ತಾ ಇದೆ ಅಂತ. ಒಂದ್ 2-3 ಸ್ಪೂನ್ ಹಾಕಿದ್ರೆ ಸಾಕು, ಅಂದ್ರೆ ಬೇಕಾದ್ರೆ ಹಾಕೊಳ್ಬಹುದು. ನಿನ್ನೆದಿದೆಯಲ್ಲ ಹೊಚ್ಚಿಲ್ಲ ಐತೆ. ನಿನ್ನೆ ನಾನು ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಹೋಗಿದ್ವಿ, ಬಟ್ ಇಟ್ಸ್ ಅ ಲಿಟಲ್ ಸೀಕ್ರೆಟ್. ಇವಾಗ ಲೆಟ್ಸ್ ಸಿ. ಐ ಹೋಪ್ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಎಂಚಾಯ್ತು ಸರ್ಪ್ರೈಸ್ ಕೊಡೆದ ದಾದು ಸರ್ಪ್ರೈಸ್ ನೀಕು ದಾದ ತೂ ಎಲ್ಲ ತಗೊಂಡು ಎಂಚಾಯ್ತು. ಭಾರಿ ಖುಷಿ ಆಯ್ತು ನೋಡಿ. ಅವ್ರಿಗೆ ನೆನಪೇ ಇಲ್ಲ ಅಂದ್ರೆ ಅದಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ನಂಗೆ ಇಂಪಾರ್ಟೆಂಟ್ ಅಲ್ಲ, ಖುಷಿ ಆಯ್ತು. ಓಕೆ ನೋಡೋಣ, ಶಿಸ್ ಹ್ಯಾಪಿ ಅಂತ. ಐ ಹೋಪ್ ಆದಷ್ಟು ಬೇಗ ನಿಮ್ ಜೊತೆ ನಾನು ಶೇರ್ ಮಾಡೋದಕ್ಕಾಗತ್ತೆ ಆ ವಿಷಯನ. ನಾವು ಡೋಂಟ್ ಅಸ್ಯೂಮ್ ಏನು ಗುಡ್ ನ್ಯೂಸ್ ಅಂತೆಲ್ಲ ಇಲ್ಲ. ಬಜೆ ಮಾಡೋದು ಅದೇ ಗುಡ್ ನ್ಯೂಸ್. ಯಾ, ಇವತ್ತು ಬಜೆ ಮಾಡೋದು ಅದೇ ಗುಡ್ ನ್ಯೂಸ್. ಮನೆಯಲ್ಲಿ ಬಜೆ, ಈರುಳ್ಳಿ ಬಜೆ, ಈರುಳ್ಳಿ ಬಜೆ, ಈರುಳ್ಳಿ ಬಜೆ. ಓಕೆನಾ? ಅದಕ್ಕೆ ಏನೇನ್ ಬೇಕು? ಇದಕ್ಕೆ ಏನಿಲ್ಲ, ಕಡ್ಲೆ ಹಿಟ್ಟು. ಇಲ್ಲ ರಾಂಗ್. ಫಸ್ಟ್ ಅಡಿಗೆ ಮಾಡೋರು ಬೇಕು. ಅಡಿಗೆ ಮಾಡೋರು ಬಂದಿದ್ದಾರೆ, ಆಮೇಲೆ ಗ್ಯಾಸ್ ಇಲ್ಲೇ ಇದ್ದಾರೆ, ಕುಕ್ಕು ಇಲ್ಲೇ ಇದ್ದಾರೆ. ಈರುಳ್ಳಿ ಮೈನ್, ಕಡ್ಲೆ ಹಿಟ್ಟು, ಇಂಗು, ಸ್ವಲ್ಪ ಸೋಡಾ ಪುಡಿ, ಬೇಕಾದ್ರೆ ಖಾರ ಹಾಕ್ಬೋದು. ನಾವು ಮಂಗಳೂರಲ್ಲೆಲ್ಲ ಖಾರ ಮಾಡೋದಿಲ್ಲ, ಅಂದ್ರೆ ಸಂಜೆ ಸ್ನಾಕ್ಸ್ ಗೆ ಮಾಡೋದು. ಇಲ್ಲಿ ಸ್ವಲ್ಪ ಅವಳ ಅಪ್ಪಾಜಿಗೆ ಖಾರ ಬೇಕಂತ 1-2 ಮೆಣಸು ಹಾಕ್ತೇನೆ. ಮತ್ತೆ ಎಣ್ಣೆ ಫ್ರೈ ಮಾಡ್ಲಿಕ್ಕೆ. ಇಷ್ಟು ಎಣ್ಣೆ, ಅಷ್ಟೇ ಎಣ್ಣೆಲೆ ಫ್ರೈ ಮಾಡ್ಬೇಕಲ್ವಾ? ಓಕೆ ಲೆಟ್ ಸ್ಟಾರ್ಟ್. ಈರುಳ್ಳಿನೆಲ್ಲ ಕಟ್ ಮಾಡಿ ಕೊಟ್ಟಿದ್ ನಾನು, ಕಣ್ಣಲ್ಲಿ ನೀರ್ ಬರ್ತಾ ಇರೋದು ಈ ಅಮ್ಮನ್ ನೋಡಿ. ಇವ್ರ ಊರಿನ ಈರುಳ್ಳಿ ತುಂಬಾ ಖಾರ ಅಂದೆ. ಯಾರು ನೀರುಳ್ಳಿ ಬಣ್ಣ ಏನೇನ್ ಬೇಕು ಬೇಗ ಬಂದೆ. ದ್ರಾಕ್ಷಿ ಮಾತ್ರ. ಅಪ್ಪಾಜಿ ದ್ರಾಕ್ಷಿ ತಗೋಬನ್ನಿ, ಒಣ ದ್ರಾಕ್ಷಿ. ಆಮೇಲೆ ಖಾರ ಬೋಡ, ಆಮೇಲೆ ಒಣ ಕೊಬ್ಬರಿ ತಗೋಬನ್ನಿ ಅಪ್ಪಾಜಿ. ಒಂಜಯ್ಯ ಅಪ್ಪಾಜಿ ಒಂದು ಒಣ ಕೊಬ್ಬರಿ ಮತ್ತೆ ಡ್ರೈ ದ್ರಾಕ್ಷಿ ತಗೋಬನ್ನಿ. ಇಲ್ಲ ಅಂದ್ರೆ ನಿಮ್ಗೆ ತಿಂಡಿ ಮಾಡಕ್ ಆಗಲ್ಲ. ಈಗ ಬೇಡ, ಮತ್ತೆ ತಂದೆ ಟೀ ಕುಡಿದ್ಮೇಲೆ. ಇದ್ರಲ್ಲಿ ಹಿಂಗೆ ನೀರ್ ಮಾಡಿ ಹಾಕಿದ್ದೇನೆ ಮೊದ್ಲೇ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿ, ಅಂದ್ರೆ ಅದು ಎಳಿಬೇಕಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚಂದ ಮಾಡಿ ಕಲಿಸ್ಬೇಕು ಫಸ್ಟಿಗೆ. ಎಷ್ಟು ಸ್ಪೂನ್? 1-2-3 ಸ್ಪೂನ್ ಹಾಕಿದ್ರೆ ಸಾಕು, ಅಂದ್ರೆ ಬೇಕಾದ್ರೆ ಹಾಕೊಳ್ಬಹುದು. ಕಲಸಿದ್ಮೇಲೆ ಬೇಕಂತಾದ್ರೆ ಹಾಕಿದ್ರೆ ಆಯ್ತು. ಮತ್ತೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಬೇಕು, ಅಂದ್ರೆ ಅದು ಒಳ್ಳೆ ಕ್ರಿಸ್ಪ್ ಆಗ್ತದೆ ತಿನ್ನುವಾಗ. ಒಂದು ಸ್ವಲ್ಪ ಉಪ್ಪು ಎಕಡೆ ಪಾಡ್ದೈತೆ ಆಗ ಹಾಕಿದ್ದೇನೆ. 1 ಸ್ಪೂನ್ ಸಾಕು, ಚಿಕ್ಕ ಸ್ಪೂನಲ್ಲಿ. ಇದು ಅಡಿಗೆ ಸೋಡಾ. ಫಸ್ಟಿಗೆ ಅಮ್ಮ ಯೆಲ್ಲೋ ಕಲರ್ ಪೌಡರ್ ತರ ಹಾಕಿದ್ರಲ್ಲ, ಅದು ಕಡಲೆ ಹಿಟ್ಟು ಹಾಕಿದ್ರು, ಅಂದ್ರೆ ಬೇಸನ್ ಪೌಡರ್. ಅದಾದ್ಮೇಲೆ ನೆಕ್ಸ್ಟ್ ಐಟಮ್ಸ್. ಕಲಸಿದ್ಮೇಲೆ ಈ ತರ ಇತ್ತು. ಒಂಚೂರು ನೀರು ಹಾಕ್ಬಾರ್ದು, ಅಂದ್ರೆ ಸ್ವಲ್ಪ ಹಿಂಗ್ ನಾನು ಕಲಸ್ಲಿಕ್ಕೆ 1 ಸ್ಪೂನಿನಷ್ಟು ನೀರು ಹಾಕಿದ್ದೇನೆ. ಅದು ಈರುಳ್ಳಿ ನೀರು ಬಿಡ್ತದೆ ಅದರಲ್ಲಿ. ಫಸ್ಟ್ ಯಾವಾಗಲೂ ಟೆಸ್ಟ್ ಶಾಟ್ ಇವಾಗ ನೋಡ್ತಾರೆ ಅಮ್ಮ, ಎಣ್ಣೆ ಕಾಯ್ದಿದ್ಯಾ ಅಂತ. ಚಾಕ್ಲೇಟ್ ತಂದಿದ್ದಾಳೆ ನನಗೆ ಇರಿಗೆ ಅದು ಇಷ್ಟ, ನಾ ಮಲ್ಕೊಡು. ಇಷ್ಟ ಆದ್ರೆ ಚಾಕ್ಲೇಟ್ ಕಷ್ಟ. ಮಾತ್ರೆ ಓಪನ್ ಮಾತ್ರ ನಿಂಚ ಸ್ಮೆಲ್ ಬರ್ತೀನಿ. ಬಜ್ಜಿ 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 ಬಜ್ಜಿ. ಅಮ್ಮ ಇಲ್ಲಿ ಇದ್ದಾರೆ ಅಂದ್ರೆ ಸಾಕು, ಪ್ರತಿದಿನ ಏನಾದ್ರೂ ಒಂದು ಸ್ನಾಕ್ಸ್. ನಾನು ದೀಪು ಹೇಳ್ತೀವಿ ಮೈದಾ ಅಥವಾ ಈ ಎಣ್ಣೆನಲ್ಲಿ ಫ್ರೈ ಮಾಡಿರೋದೆಲ್ಲ ಅವಾಯ್ಡ್ ಮಾಡೋಣ ಅಂತ. ಬಟ್ ಈ ಬನ್ಸ್ ಮಾಡೋದಕ್ಕೆ, ಈ ಗೋಳಿ ಬಜ್ಜೆ ಮಾಡೋದಕ್ಕೆ, ಈ ತರ ಈರುಳ್ಳಿ ಬಜ್ಜೆ ಮಾಡೋದಕ್ಕೆಲ್ಲ ಎಣ್ಣೆ ಬೇಕಾಗುತ್ತೆ, ಸ್ವಲ್ಪ ಮೈದಾನೂ ಬೇಕಾಗುತ್ತೆ ಬನ್ಸ್ಗೆಲ್ಲ ಅಲ್ವಾ.
ಬಟ್ ಇನ್ನೇನು ಮಾಡೋಣ, ಸರಿ ಅಪರೂಪಕ್ಕೆ ತಿಂತೀವಿ ಅಂತ ತಿನ್ನೋದು, ಗುಂಡುಗಾಗೋದು. ನೀವು ಕಾಮೆಂಟ್ ಸೆಕ್ಷನ್ದಲ್ಲಿ ನೀವು ಗುಂಡುಗಾಗಿದ್ದೀರಾ ಅಂತ ಹೇಳೋದು. ನನಗೇನು ಅನ್ನಿಸ್ತಾ ಇದೆ ಅಂದರೆ, ಅಪ್ಪ ಅಮ್ಮನೆಲ್ಲಾದರೂ ಕರ್ಕೊಂಡು ಹೋಗ್ಬೇಕು. ನೀವೊಂದು ಅಬ್ಸರ್ವ್ ಮಾಡಿದ್ದೀರಾ? ನನ್ನ ಅಮ್ಮ ಆಗಿರ್ಬೋದು, ಮಾಮಿ, ಅತ್ತೆನೂ ಆಗಿರ್ಬೋದು, ಅವ್ರಿಗೇನಾದ್ರೂ ಬೇಕು ಅಂದರೆ ಕೇಳ್ತಾರೆ ಆಯ್ತಾ, ನನಗಿದು ಬೇಕು, ಅಥವಾ ಏನು ನಿನ್ನ ಹತ್ರ ಈ ಥರ ಇದೆಯಾ, ನನಗೆ ಕೊಡ್ತೀಯಾ ಅಂತ. ಬಟ್ ಅದೇ ಅಪ್ಪಾಜಿ, ಪಪ್ಪ, ಮಾಮ, ಈ 3 ಜನನ ನಾನು ನೋಡಿದ್ದೀನಿ, ಏನು ಕೇಳಲ್ಲ. ಬಟ್ಟೆ ಹಳೇದಾಗಿದ್ರೆ ಅಥವಾ ಏನೇನಾದ್ರೂ ವಸ್ತು ಬೇಕು ಅಂದ್ರೆ ಕೇಳೋದೇ ಇಲ್ಲ. ಐ ಥಿಂಕ್ ಬಾಯ್ಸ್ ಇರೋದೇ ಹೀಗ. ದೀಪುನು ಹಾಗೆ ಗೊತ್ತಾ, ನಾನು ಹೇಳ್ತೀನಿ ಯಾವಾಗ್ಲೂ 2 years ಆಯ್ತು ಅವ್ರು ಶಾಪಿಂಗ್ ಮಾಡಿ ಆಫೀಸ್ ವೇರ್ ಪ್ರತಿನಿತ್ಯ ಹಾಕೊಂಡು ಹೋಗ್ತಾರೆ. ನಾನು ಹೊಸ ಬಟ್ಟೆ ತಗೊಳ್ಳಿ ಹೋಗೋಣ ಅಂದ್ರೂ ಅವ್ರು ಬರಲ್ಲ. ನನಗೆ ನಮ್ಮ ಮನೇಲಿ ಮಾತ್ರ ಹೀಗೇನಾ ಅಥವಾ ನಿಮ್ಮ ಮನೆಯಲ್ಲೂ ಹೀಗೇನಾ? ಸೊ ಇವತ್ತು ಅನ್ಕೊಂಡಿದ್ದೀನಿ ಪಪ್ಪನ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಅಂತ. ಅವ್ರೇನು ಕೇಳಲ್ಲ, ಬಟ್ ಕರ್ಕೊಂಡು ಹೋಗಿ ಕೊಡಿಸ್ಬೇಕು ಅಂತ. ಸೊ ಪ್ರತಿ ಸತಿ ಅವ್ರು ಇಲ್ಲಿ ಬಂದಾಗ ಒಂದ್ಸತಿ ಆದ್ರೂ ನಾನು ಕರ್ಕೊಂಡು ಹೋಗ್ತೀನಿ, ಹೋಗೋಣ ಅಂತ. ಚಿಕ್ಕ ವಯಸ್ಸಲ್ಲಿದ್ದಾಗ ಕಷ್ಟನೋ ಸುಖನೋ ಆಗುತ್ತೋ ಇಲ್ವೋ, ಬಟ್ ನಮ್ಗೆ ಎಲ್ಲಾ ತಂದ್ಕೊಡೋರು ಆಯ್ತಾ, ಎಷ್ಟು ಕಷ್ಟ ಇದ್ರೂ ತೋರಿಸ್ತಾ ಇರ್ಲಿಲ್ಲ, ಅವು ಕಷ್ಟ ಇದೆ ತೆಗೆದುಕೊಡೋದಕ್ಕೆ ಆಗಲ್ಲ ಅಂತ. ಸೊ ಇವಾಗ ನನ್ನ ಟರ್ನ್, ಅವ್ರನ್ನ ಖುಷಿಯಿಂದ ಇಟ್ಕೋಬೇಕು, ಖುಷಿಯಿಂದ ನೋಡ್ಕೋಬೇಕು, ಎಷ್ಟಾಗುತ್ತೆ ಅಷ್ಟು ಅಂತ. ಸೊ ಹೊರಗಡೆ ಕರ್ಕೊಂಡು ಹೋಗೋಣ. ಅದಕ್ಕೂ ಮುಂಚೆ ಈ ಔಟ್ಫಿಟ್ ಅಲ್ಲ, ಒಂದು ಬ್ಲಾಕ್ ಕಲರ್ ಸಿಂಪಲ್ ಆಗಿರೋಂಥ ಔಟ್ಫಿಟ್ ಹಾಕ್ತೀನಿ ಅಂತ. ಆ್ಯಂಡ್ ಇಲ್ಲೇ ಹತ್ರದಲ್ಲಿ ಇಂದ್ರನಗರ್ ಹತ್ರ ವೆಸ್ಟ್ ಸೈಡ್ ಕರ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡಿರೋದು. ಆ್ಯಂಡ್ ನೀವು ನೋಡಿದ್ರೆ ಐಬ್ರೋ ಸ್ವಲ್ಪ ಮಾಡಿದ್ದೀನಿ, ಆ್ಯಂಡ್ ಲೈಟಾಗಿ CC ಕ್ರೀಮ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ಬಟ್ ಈ ಎಂಟೈರ್ ಲುಕ್ನ ಒಂದು ಸ್ವಲ್ಪ ಲಿಫ್ಟ್ ಅಪ್ ಮಾಡೋದಕ್ಕೆ ನಾನು ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಇಟ್ಸ್ ಅ ಮ್ಯಾಜಿಕ್ ಪ್ರಾಡಕ್ಟ್. ಪ್ರತಿ ಸತಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಎಕ್ಸೈಟೆಡ್ ಆಗಿರ್ತೀನಿ. ಅಂಡ್ ಐ ಕಾಂಟ್ ಸ್ಟೇ ಕಾಮ್ ಬಿಕಾಸ್ ಇದು ಸ್ಟೇಸ್ ಆರ್ ಅ ವಾಲ್ಯೂಮ್ನೈಸಿಂಗ್ ಮಸ್ಕಾರಾ. ಐಲ್ಯಾಶಸ್ ಥಿಕ್ ಆ್ಯಂಡ್ ವಾಲ್ಯೂಮ್ನೆಸ್ ಆಗಿರಬೇಕು ಅಂದರೆ ನೀವು ಈ ಮಸ್ಕಾರನ ಟ್ರೈ ಮಾಡ್ಬೋದು. ಬಿಕಾಸ್ 9 to 9 ಅಂದರೆ 12 hours ತನಕ ಸ್ಟೇ ಆಗುತ್ತೆ. ಹಾಗೆಯೇ ಸ್ಮಚ್ ಪ್ರೂಫ್ ಕೂಡ. ನಾನು ಅಪ್ಲಿಕೇಶನ್ ಮಾಡಿದ್ಮೇಲೆ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ. ಈ ಕಡೆ ವಿತ್ ಮಸ್ಕಾರ ಆ್ಯಂಡ್ ವಿದೌಟ್ ಮಸ್ಕಾರ ಈ ಥರ ಇದೆ. ಕ್ಲಿಯರ್ ಆಗಿ ಡಿಫ್ರೆನ್ಸ್ ಕಾಣಿಸುತ್ತೆ ಆಯಿತಾ. ಬೆಸ್ಟ್ ಥಿಂಗ್ ಅಂದರೆ ರಿಮೂವಲ್ ಪ್ರಾಸೆಸ್ ಕೂಡ ಅಷ್ಟೇ ಈಸಿಯಾಗಿದೆ ಇದು. ಸ್ಮಚ್ ಪ್ರೂಫ್ ಕೂಡ. ನೀವು ಸ್ವಲ್ಪ ನೀರು ತಗೊಂಡು ಡ್ರೈ ಆದಮೇಲೆ ಅದನ್ನು ಒಂದು ಸ್ವೈಪ್ ಮಾಡಿದ್ರೆ ಸಾಕು, ಮಸ್ಕಾರ ನೀಟಾಗಿ ಬರುತ್ತೆ. ಯಾವುದೇ ರೀತಿಯ ಇಚ್ಚಿನೆಸ್ ಇರಲ್ಲ ಆ್ಯಂಡ್ ಡಿಸ್ಟರ್ಬೆನ್ಸ್ ಇರಲ್ಲ ಅಥವಾ ಸ್ಪ್ರೆಡ್ ಕೂಡ ಆಗಲ್ಲ. ಸೊ ನೀಟಾಗಿ ರಿಮೂವ್ ಆಗುತ್ತೆ ವಿದೌಟ್ ಎನಿ ಟ್ರಬಲ್. ಸೊ ಈಸಿ ಟು ಯೂಸ್. ನಿಮಗೂ ಸ್ಟೇಸ್ ಅವರ 9 to 9 ವಾಲ್ಯೂಮ್ನೈಸಿಂಗ್ ಟ್ಯೂಬಿಂಗ್ ಮಸ್ಕಾರ ಬೇಕು ಅಂದರೆ ನನ್ನ ಕೂಪನ್ ಕೋಡ್ VEEK2025 ಅಂತ ಯೂಸ್ ಮಾಡಿದ್ರೆ ನಿಮಗೆ 15% ಆಫರ್ ಸಿಗುತ್ತೆ ಆನ್ www.staysbeauty.com ಅಲ್ಲಿ. ಜೊತೆಗೆ ಈ ಪ್ರಾಡಕ್ಟ್ Amazon, Nykaa ಆ್ಯಂಡ್ ಪರ್ಪಲ್ ಅಲ್ಲೂ ಅವೈಲೇಬಲ್ ಇದೆ. ಲಿಂಕ್ಸ್ ಅರಿಂದ ಡಿಸ್ಕ್ರಿಪ್ಷನ್ ಮಾರಿದೆ, ಚೆಕ್ ಮಾಡಿ. ಸೊ ಈ ಕಾರ್ಡ್ ಸೆಟ್ ಹಾಕಿದೆ ನಾನು, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಲಿಟಲ್ ಬಾಕ್ಸ್ ಇಂಡಿಯಾದಿಂದ ಇದು. ಹಾಗೆಯೇ ಅಪ್ಪ ಅಮ್ಮನ ನಾನು ವೆಸ್ಟ್ ಸೈಡ್ ಕರ್ಕೊಂಡು ಹೋಗಿದ್ದೆ, ಜೊತೆಗೆ ಝೂಡಿಯೋಗೂ ಹೋಗಿದ್ವಿ. 2 ಕಡೆನೂ ಅವರು ಕಲೆಕ್ಷನ್ಸ್ ಇಷ್ಟ ಆಯಿತು ಆ್ಯಂಡ್ ಅವ್ರು ಶಾಪಿಂಗ್ ಮಾಡಿದ್ದು ನೋಡಿ ನನಗೆ ಖುಷಿ ಆಯಿತು. ಅಮ್ಮನ ಇಲ್ಲಿ ಕೇಳ್ತಾ ಇದ್ದೀನಿ ನನ್ನಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ ಏನು ಅಂತ. ಕ್ರಿಸ್ಪಿ ಇದೆಯಾ ಟೆಸ್ಟ್ ಮಾಡೋಣ. ವಾಟ್ಸಪ್ ಏನ್ ಜೋರ ಸ್ಮೆಲ್ ಬರ್ತಾ ಇದೆ ಅಂತ. ಏನಿರ್ಬೋದು How's it? Super. Yummy? Like it? Tatapo. ಚೆನ್ನಾಗಾಯ್ತಾ? ಒಂದು ತಿಂಡಿ ಆಯ್ತು, ಇವಾಗ 2ನೇ ತಿಂಡಿಯ ಕಾರ್ಯಕ್ರಮ. ಏನಿದು? ಅವಲಕ್ಕಿ ಮಿಕ್ಸರ್. ಯಾರಿಗೆ ಮಾಡೋದು? ಅವರು ಮಧ್ಯಾಹ್ನ ಊಟ ಮಾಡೋದು, ಸಂಜೆ ಏನಾದ್ರೂ ಸ್ನಾಕ್ಸ್ ಹುಡುಕ್ತಾರಲ್ಲ, ಇದು ಮಾಡಿಟ್ಟು ತಿಂತಾರೆ. ಗುಂಡಿದಲ್ಲ ಬಲ ಕಲಕ ನೆಟ್ಟದಲಕ ಒಂಜಿ ಅಟ್ಟಿಲ್ ಮಲ್ಪರೆ ಮೂಜಿ ಜನ ಕೂಡ ಅಲ್ಲಪ್ಪ, ಒಂದೇ ಅಟ್ಟಿಲ್ ಮಲ್ಪರೆ ಅವೇನ ಉಪ್ಪು ಗರಿಪಾಡ್ದು ಸಪೂರ ಶೋ ಕಟ್ ಮಾಡ್ತಂಡ ಮಿಕ್ಸರ್ ತಿಕ್ಕೊಂತಿನದೆ ಸಪೂರ ಶೋ ಕಟ್ ಮಾಡ್ತಂಡ ಅಂಚ ವೆರಿ ಗುಡ್. ವೆರಿ ಗುಡ್. ಬಜಿಲ್ ಫ್ರೈ ಮಾಡ್ಕೊಡ, ವೈಟ್ ಮಾಡ್ಕೊಡ, ಕೈ ಪಾಡ್ರೆ ಬಜಿಲ್ ಒಂದು ಮತ್ತೆ ಫ್ರೈ ಮಾಡ್ಕೊಡೆ. ಅಂದ ಮತ್ತೆ ಫ್ರೈ ಮಾಡ್ಕೊಡು, ನೆಟ್ಟೆ
ಫಸ್ಟ್ ಎಲ್ಲದನ್ನ ಈ ತರ ಫ್ರೈ ಮಾಡಬೇಕು. ಉಳಿದಿದ್ದೆಲ್ಲ ಎಣ್ಣೆಲಿ ಫ್ರೈ ಮಾಡಬೇಕು. ಅವಲಕ್ಕಿ ಮಿಕ್ಸ್ಚರ್ ಮಾಡೋದಕ್ಕೆ ಇದೆಲ್ಲ ಬೇಕು. ಜೊತೆಗೆ ಸ್ವಲ್ಪ ಸಾಸಿವೆ, ಎಣ್ಣೆ, ಸಾಂಬಾರ್ ಪೌಡ್ರು, ಸಕ್ಕರೆನೂ ಹಾಕ್ಬೋದು. ವೆರಿ ಸಿಂಪಲ್ ಹ್ಯಾಕ್. ಇದಕ್ಕೆ ನಾನು ಕಡಲೆ ಬೀಜನ ಹಾಕಿದ್ದೀನಿ. ನಾ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಒಂದೇ ಸತಿ ತೆಗಿಬಹುದು ಅಂತ ಹಾಕ್ಲಾ. ಏನ್ ಸತಿ ಉಂಟುನು ಸ್ಲೋ ಇತ್ತು ಈ ಪಾಟಲ್ವಾ ಫೀಲ್ ಒಳ್ಳೆತಾ. ನಾನು ಫುಡ್ ಇನ್ಸ್ಪೆಕ್ಟರ್. ನಂಗೆ ಈ ತರ ನೋಡ್ಲಿಕ್ಕೆ ಕಾಯ್ದಿದ್ದೆ ಕ್ಲೀನ್ ಆಗಿ ಮಾಡ್ತಾ ಇದ್ದಾರೆ. ಪಾತ್ರೆ ಅಳಕ್ಕಾಗಿದ್ಯಾ? ಸ್ವಲ್ಪ ಆಗಿದೆ. ಎನ್ನಡೆ ನೀವು ಕಾಯ್ದಿಲ್ಲ ಮೆಲ್ಲ ಪಂದಾನ ಕಿತ್ತುಗುರ ನಿಕ್ಕು ಹೋಗ್ಬರ ಕಂಟು ಹೋಗ್ಬಿಡ ಇದು ಕೊಡ್ಚಿ ಅಲ್ಲ ಗತ್ತಲು ಬೈತತ್ತು ನತ್ತುಲ ಇಂಚ ಮತ ಹಾಕೊಂಡು ಮತ್ತೆ ಈ ಮಲ್ಪರೆ ಪುಲ ಪೋಡ್ಚಿ ನಿಕ್ಕು ಬೊರ್ಚಿಂದು ಕಣ್ಣುಗಳ ತುಟಿಗಳ ರಟ್ಟು ನಿಕ್ಕು ಬೊರ್ಚಿಂದು తెలుసుకోరమ్మ అత్తిమేడి సుచితల చెంకాలి ఉండే రట్టు ನಾವು ಅವೆಲ್ಲ ಕಡಲೆ ಕೂಡ ಉಂಟು ಅಲ್ಲ ಮಸಾಲೆ ಕಡಲೆ ಮಾಡ್ಕೊಂಡು ಕೂಡ ಮಧ್ಯದಲ್ಲಿ ತಾತ ಬರೋದು ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ನೋಡೋದಕ್ಕೆ. ಸೊ ಅವ್ರು ಬಂದಿದಾರಲ್ಲ, ಅವ್ರಿಗೊಂದು ಕೆಲಸ ಕೊಟ್ಟೆ ನಾನು, ಈ ಪಾತ್ರೆನ ಚೆನ್ನಾಗಿ ಒರೆಸ್ಬಿಟ್ಟು ಕೊಡಿ ಅಂತ. ಇದ್ರಲ್ಲೇ ಮಾಡ್ಬೇಕೀಗ. ಒಂದು ಅವಲಕ್ಕಿ ಮಾಡ್ಲಿಕ್ಕೆ 3 ಜನ ಅಸಿಸ್ಟೆಂಟ್. ಪಟ ಹಾಕೊಂಡು ಕಲರ್ ಚೇಂಜ್ ಅನ್ನೋದಿರ್ತಲ್ಲ ಅಲ್ಲೇ ಪಿಂಕ್ ನೋಡಿದಾಯ್ತು ಮುಂಜಿರಟ್ಟೆ ತಾಲ. ಓ ದೇವರೇ. ಒಂದೊಂದೇ ಐಟಮ್ನ ಸಪ್ರೇಟಾಗಿ ಫ್ರೈ ಮಾಡಿ ಇದಕ್ಕೆ ಹಾಕಬೇಕು. ಈ ಮಿಕ್ಸರ್ಗೆ ಅಮ್ಮ ಮಾಡಿರುವಂಥ ಸಾಂಬಾರ್ ಪುಡಿ ಜೊತೆಗೆ ಈ ಒಣದ್ರಾಕ್ಷಿನ ಹಾಕಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಪೌಡರ್ ಮಾಡಿ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಅಂತೂ ಅದ್ಭುತ. ಆದರೆ ಅಪ್ಪಾಜಿಗೆ ಸಿಹಿ ಬೇಡ, ಖಾರ ಇರಲಿ ಅಂತ ದ್ರಾಕ್ಷಿನ ಮಾತ್ರ ಹಾಕ್ತಾ ಇದ್ದಾರಮ್ಮ. ಇದು ಆಗೆಲ್ಲ ಫ್ರೈ ಮಾಡಿದ ಎಣ್ಣೆನೇ. ಇದು ಉಳಿದ ಎಣ್ಣೆಗೆ ಹಸಿಮೆಣಸು. ಈ ಚಿಲ್ಲಿ ಕೂಡ ಫ್ರೈ ಆಗಬೇಕು, ಕ್ರಿಸ್ಪಿ ಥರ. ಇವತ್ತಿನ ಈ ರೆಸಿಪಿ ಏನಿದೆ ಗೊತ್ತಾ, ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗ ಅಥವಾ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಇಷ್ಟ ಆಯ್ದಲ್ಲಿ ಹೊರಗಡೆಯಿಂದ ತರೋ ಬದಲು ನಾವೇ ಮನೆಯಲ್ಲಿ ಮಾಡಿದ್ರೆ ನಮ್ಗೆ ಗೊತ್ತಿರುತ್ತೆ ಏನೇನು ಪದಾರ್ಥ ಇದಕ್ಕೆ ಹೋಗಿರುತ್ತೆ, ಯಾವ ರೀತಿ ಎಣ್ಣೆನ ನಾವು ಬಳಸಿರ್ತೀವಿ ಅಂತ ಅಲ್ವಾ. ಕರೆಕ್ಟ್. ಸೊ ಹಾಗಾಗಿ ನಿಮ್ಮ ಮಕ್ಳಿಗೆ ಈ ಥರ ಸ್ನ್ಯಾಕ್ಸ್ ಇಷ್ಟ ಆದರೆ, ಅಪರೂಪಕ್ಕೆ ಗೆಸ್ಟ್ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಇದನ್ನ ಮಾಡಿಟ್ಕೋಬಹುದು. ನಿಜ ಹೇಳ್ಬೇಕಂದ್ರೆ ಇದನ್ನೆಲ್ಲ ರೆಡಿ ಮಾಡಿಟ್ರೆ ಫ್ರೈ ಮಾಡಿ ಮಿಕ್ಸ್ ಮಾಡೋದು ಡಿಫಿಕಲ್ಟ್ ಏನಿಲ್ಲ ಅಲ್ಲ. ಇಲ್ಲ ಅಂದ್ರೆ ನಾವು ಮನೆಯಲ್ಲಿ ಆದ್ರೆ ಫ್ರೆಶ್ ಎಣ್ಣೆಯಲ್ಲಿ ಮಾಡ್ತೇವೆ, ನಮ್ಗೆ ಗೊತ್ತಿರ್ತದೆ ಯಾವ ಎಣ್ಣೆ ಹಾಕಿದ್ದೇವೆ ಅಂತ. ಕರೆಕ್ಟ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ನಾನು ಇದನ್ನ ಮಾಡಿದ್ದೀನಿ HSR ಅಲ್ಲಿ ಇರ್ಬೇಕಾದ್ರೆ ಒಂದ್ಸತಿ ನೆನಪಿದೆಯಾ? ಎಷ್ಟೋ ಮಾತಾಡ್ತಾ ಇದ್ವಿ ನಾವು ನಾನ್ ಸ್ಟಾಪ್ ಅಮ್ಮ ಮಗಳು. ಇವಾಗ ಇದೇ ಎಣ್ಣೆಗೆ ಅಮ್ಮ ಏನು ಹಾಕಿದ್ರು, ಫಸ್ಟ್ ಗ್ರೀನ್ ಚಿಲ್ಲಿ ಫ್ರೈ ಮಾಡಿದ್ರು, ಆಮೇಲೆ ಕರಿಬೇವು ಹಾಕಿದ್ರು, ಇವಾಗ ರೆಡ್ ಚಿಲ್ಲಿ, ಆಮೇಲೆ ಅರಿಶಿನ ಒಂದು ಸ್ವಲ್ಪ. ಇದು ಸಾಂಬಾರ್ ಪೌಡ್ರು ನಾನೇ ರೆಡಿ ಮಾಡಿದ್ದು, ಸ್ವಲ್ಪ ಟೇಸ್ಟ್ ಇದೆ. ಸಾಂಬಾರ್ ಪುಡಿ ಮಾಡಿ ಎಡ್ಡೆ ಹಣ್ಣು ಗಮ್ಮಂದು ಸ್ಮೆಲ್ ಬರ್ಕೊಂತೀನಿ. ಎಣ್ಣ ಹಿಡಿಯತ್ತೆ. ಇನ್ನೇನು ಎಲ್ಲ ಮಿಕ್ಸ್ ಮಾಡೋದು, ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡೋದು. ಖಾರ ಸಾಕ ನೋಡಿ, ಸಕ್ಕರೆ ಬೇಕಿತ್ತು. ನಿಕ್ಕ ಸಕ್ಕರೆ ಮುಡ್ಡ ಬೇತೆ ಪಡ ಅರೆಗೆ ಇಷ್ಟ ಐತೆ ಸಕ್ಕರೆ. ನಮ್ಮ ಊರಲ್ಲೆಲ್ಲ ಸ್ವಲ್ಪ ಸಕ್ಕರೆ ಹಾಕ್ತೇನೆ. ಸಾಕಲ್ಲ ಖಾರ, ಉಪ್ಪು ಸಹ ಸಾಕಲ್ವಾ? ಸ್ವಲ್ಪ ಹೊತ್ತಲ್ಲಿ ಅದು ತಣ್ಣಗಾಗುತ್ತೆ. ಇವಾಗ ಬಿಸಿ ಇದೆಯಲ್ಲ, ಆದ್ಮೇಲೆ ಯಾವ್ದಾದ್ರು ಒಂದು ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಡೋದು, ಯಾವಾಗ ಬೇಕಾವಾಗ ಸ್ನಾಕ್ಸ್ ತರ ತಿನ್ನೋದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನನ್ನನ್ನು ನೆನಪು ಮಾಡಿಕೊಂಡು ತಿನ್ಬೇಕು. ಆಲ್ಸೋ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ರೆಸಿಪಿ ನೋಡಿದ್ದೀರಾ? ಗೋಳಿ ಬಜೆ, ಈ ಮಿಕ್ಸರು, ಮತ್ತೆ ಈರುಳ್ಳಿ ಬಜೆ ನೋಡಿದ್ದೀರಾ. ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫೇವ್ರೇಟ್ ಯಾವ್ದು ಇದೆ ಇಷ್ಟರಲ್ಲಿ ಅಂತ ತಿಳಿಸಿ ಆಯ್ತಾ. ಯಾರು ಕೇಳ್ತಿದ್ದೀರಲ್ಲ ಕಮೆಂಟ್ ಅಲ್ಲಿ, ಅಮ್ಮ ಬರೆದು ತುಂಬಾ ಟೈಮ್ ಆಯ್ತಂತ. ಈಗ ನಾನು ಇಲ್ಲೇ ಇದ್ದಾರೆ, ಬಂದು ಒಂದು 3-4 ಡೇಸ್ ಆಯ್ತು ಅನ್ಸುತ್ತೆ ಅಲ್ಲ ಇಲ್ಲಿಗೆ.
ಈ ವಿಡಿಯೋ ಇಷ್ಟವಾದಲ್ಲಿ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಅಂಡ್ ಈ ವಿಡಿಯೋ ಸ್ಪೆಷಲಿ ಅಮ್ಮನ್ಗೋಸ್ಕರ ಲೈಕ್ ಮಾಡಿ, ಬಿಕಾಸ್ ಅವ್ರು ಅಷ್ಟು ಎಫರ್ಟ್ಸ್ ಇಂದ ನಮ್ಮೆಲ್ಲರಿಗೋಸ್ಕರ ಪ್ರೀತಿಯಿಂದ ಇಷ್ಟೊಂದು ಸ್ನಾಕ್ಸ್ ಮಾಡಿರೋದಕ್ಕೆ ಥ್ಯಾಂಕ್ ಯು. ಆದಷ್ಟು ಬೇಗ ಬನ್ನಿ ಅವಲಕ್ಕಿ ತಿನ್ನಿ. ಸೊ ಸ್ವೀಟ್. ಪ್ರೀತಿ ಸದಾ ಹೀಗೆ ನಿಮ್ಮ ಕನೆಕ್ಟ್ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್.